ನೀನಿಲ್ದ ಉಳಿಯಲ್ಲ ನಿನ್ನಿಂದ ಬಾಳೆಲ್ಲ ಮರಿಬ್ಯಾಡ ರಾಣಿ ನೀ ನನ್ನ ಗಂಜಿಯ ಕುಡಿದರು ನಕ್ಕೊಂತ ಇರ್ತೀನಿ ಅಂದಾಕಿ ಮೊದಲ ನೀ ಚಿನ್ನ ಹಳ್ಳಿಯ ಹುಡುಗನ ಬಿಟ್ಟ ನೀ ಮೆಚ್ಚಿದಿ ಪ್ಯಾಟಿಯ ಹುಡುಗನ ಹಚ್ಕೊಂಡ ಮನಸ್ಸಿಗೆ ಕುಂತನ ಹುಚ್ಚಾಗಿ ಪ್ರೀತಿಯ ಮರೆಯೋದು ಸರಿಯೇನ ನಾನು ನಿನ್ನಾಕಿ ನೀನು ಮೊದಲ ಅಂದಾಕಿ ನನ್ನ ಮರೆತಾಕಿ ಒಂಟಿ ಮಾಡಿ ನಡೆದಾಕಿ ಅನ್ನುವಂಥ ಸಾಹಿತ್ಯನ ಬರೆದು ಸರ. ಸೂಪರ್. ಅದು ಜಾನಪದ ಶೈಲಿಯಲ್ಲಿ ಆವತ್ತಿನ ಟೈಮಿಗೆ ಎಷ್ಟರ ಮಟ್ಟಿಗೆ ಫೀಲ್ ಅನ್ನು ಕೊಡ್ತಂದ್ರ ಸರ. ಜಗ್ಗಷ್ಟು ಸಾಕಷ್ಟು ಸಾರಿ ಒಂದು 3-4 ಜನ ನನಗೆ ಫೋನ್ ಹಚ್ಚಿರ್ಬೇಕು ಸರ್. ಸಾಕತ್ ಇಂಪ್ರೆಸಿವ್, ನನಗೆ ಇಷ್ಟ ಆಯ್ತು. UK ಲೋಕಲ್ ಮೀಡಿಯಾದವ್ರು ಅಂತೇಳಿ ಧಾರವಾಡದವ್ರು ಒಬ್ರು ನಮ್ಮ ಆನಂದ್ ಸರ್ ಅಂತೇಳಿ ಹಾಕಿದ್ರು ಸರ್. ಅದ್ರಲ್ಲಿ ಅವ್ರ ನಂಬರ್ ಕೂಡ ಹಾಕಿದ್ರು, ಸಾಹಿತ್ಯಗಾರ ಅಂತ ಎಲ್ಲಾ ಲಿರಿಕ್ಸೇ ಬರೆದು ಹಾಕಿಬಿಟ್ರಿ ಸರ್ ಅವರು. ಆ ಟ್ಯೂನ್ಗೆ ಫೋನ್ ಹಚ್ಚವ್ರು ನನ್ನ ಕಣ್ಣ ಮುಂದೆನೆ ಒಂದು 5-6 ಜನ ಹತ್ತಿದಾರ ಸರ್ ಹಾಡಕ್ಕೆ. ಹೌದಾ? ಅಷ್ಟು ಫೀಲ್ ಸರ್. ಅವತ್ತಿನ ಜಾನಪದ ಲೋಕದಲ್ಲಿ ಜರ್ನಿ ಕೊಟ್ಟಂತ ಹಾಡು ಸರ್. ಬೊಂಬಾಟ್ ಬಸವಣ್ಣನ ಹಾಡ ಬೆಳೆಸಿದಂತ ಹಾಡು. ಮತ್ತು ಅದಾದ ನಂತರ ಮತ್ತೆ ಇವೆಲ್ಲ ಒಂದು 5-6 ಹಾಡುಗಳನ್ನ ಹಾಡಿವಿ ಸರ್. ನಂಬಿದ ಗೆಳೆಯಾಗ ಕೈಯ ಕೊಟ್ಟ ಹಾದಿ, ನಮ್ಮೋಣ್ಯಾಗ ಅಂದ್ರೆ ನೀನು ಭಾಳ ಚಂದ, ಓತಲ್ಲೋ ಹಾರಿ ನನ್ನ ಗಿಳಿ ಅಂತೇಳಿ ಭಾಳ ಸುಮಾರು ಹಾಡುಗಳನ್ನ ಬರೋದು ಸರ್. ಹಾಡಿದು ಅವೆಲ್ಲ ಹಿಟ್ಟು ಹಾಕ್ತಾ ಬಂದಂಗೆಲ್ಲ ಸರ್ ಬ್ಯಾಡ ಅಂತ ಬಿಟ್ಟಿನಿ ಸುಮ್ಮನೆ ಅನ್ನುವಂಥ ಹಾಡನ್ನು ಹಾಡ್ಬಿಟ್ಟು ಸರ್. ಹಿಟ್ಟಿನ ಮೇಲೆ ಹಿಟ್ಟು ಆಗ್ಬಿಟ್ಟು ಸರ್ ಸಾಂಗ್. ಈಗ ನಮ್ಮ ಬಾಳವನ್ನ ಹಾಡ್ಕೊತ ಒಂದ್ರ ಮೇಲೆ ಒಂದು ಹಿಟ್ಟು ಹೆಂಗ್ ಸಾಂಗ್ಗಳು ಅದು ಆವತ್ತಿನ ಟೈಮಕ್ಕೆ ಅವು ಭಾರಿ ಹಿಟ್ ಆಗ್ಬಿಟ್ಟು ಸರ್ ಸಾಂಗ್. ಬೊಂಬಾಟ ಬಸಣ್ಣ ಅನ್ನುವಂಥ ಹೆಸರು ಮೂಲೆಯಲ್ಲಿ ಹೋಗಿ ಕೇಳಿ ಸರ್ ಆ ಹಾಡಿನಿಂದ. ಯಾವ ಹಾಡೋದು ಹೇಳ್ಬೋದಾ? ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ, ಇಬ್ಬರು ಕುಡಿತಕ್ಕೊಂಡ ಫೋಟೋ ಮಂದಗ ತೂರಿದ್ರ ಹರಿದ ಹೋಗತಿತ್ತ ನಿನ್ನ ಒಗತಾನ, ಬ್ಯಾಡಂತ ನನ್ನ ಗೆಳೆಯ ಕೈ ಮುಗದ ಹೇಳಾಣ, ಮೆಟ್ಟುವ ಚಪ್ಪಲ ಹರಿತಂತ ಬಿಟ್ಟೇನ, ನಿನ್ನ ಗಂಡನಕ್ಕಿಂತ ನಿನ್ನ ಮೈಯ ಮೊದಲು ಹೋಗ ನಾ ಮುಟ್ಟೇನ, ಕುಂತೆಲ್ಲ ಹಾವಿಗೆ ಹಾಲುಣಿಸಿ ನಿನ್ನ ಕೈ ಬಿಡತ ನಾ ಹೋಗ ಹುಡುಗಿ ನಾಯಿಗೆ ಹೋಲಿಸಿ ಅನ್ನುವಂಥ ಸಾಂಗನ್ನು ಬರ್ತಾರೆ. ಲೈನ್ಸ್ ನೋಡ್ರಿ ನನಗೆ ಆಗಿ ಬರ್ತಾ ಬಿಡುತ್ತೆ. ಯಾಕೆ ಜನರು ಆ ಲೆವೆಲ್ಗೆ ನಿಮ್ಮ ಲೈನ್ಸ್ ಗಳನ್ನ ಯಾಕೆ ಇಷ್ಟಪಡ್ತಾರೆ? ಉತ್ತರ ಕರ್ನಾಟಕ ಲೈನ್ಸ್ ಅಂದ್ರೆ ಅದು ಏನೋ ಗೊತ್ತಿಲ್ಲ, ಅದು ಏನ್ ಪ್ರೀತಿಲಿ ಆ ಮಟ್ಟಿಗಿನ ಸೆಳೆತ ಉತ್ತರ ಕರ್ನಾಟಕದ ಮಂದಿಗೆ ಅಟ್ರಾಕ್ಟ್ ಏನೋ ಗೊತ್ತಿಲ್ಲ ಪ್ರೀತಿ ಅವ್ರಿಗೆ ಸರ್. ಉತ್ತರ ಕರ್ನಾಟಕದ ನಮ್ಮ ಜಾನಪದ ಕೇಳುವಂತ ನಮ್ಮ ಅಭಿಮಾನಿಗಳಿಗೆ ಪೂರ್ತಿ ಹಾಡುಗಳು ಬೇಕಾಗಿಲ್ಲ. ಪೂರ್ತಿ ಹಾಡು ಅವ್ರು ಹೆಂಗ್ ಬರೀತಾರೋ ಗೊತ್ತಿಲ್ಲ. 15 ಸೆಕೆಂಡ್ 4 ಲೈನ್ ಒಟ್ಟು ಅವ್ರಿಗೆ ಇಷ್ಟ ಆಗುವಂತ 4 ಲೈನ್ ಕೊಟ್ಬಿಡ್ರು ಸಾಕು ಆ ಹಾಡಿಟ್ಟು ನಮ್ ಜನರಿಗೆ. 4 ಲೈನ್ ಇರಿ ಸರ್. ಅವ್ರಿಗೆ ಇಷ್ಟ ಆಗುವಂತ 4 ಲೈನ್ಗಳನ್ನ ಕೊಟ್ಬಿಟ್ಟು ಹಾಡು ಹಿಟ್ ಬೇಕಾದಿರಲ್ಲ. ಅದು ಮುಂದೆ ಕಸ ಇರುತ್ತೆ ತಿನ್ನತಾರ ಅವ್ರು. ಹಿಂಗೆ ನಮ್ ಜನ ಈಗ ಜಸ್ಟ್ ಹೇಳಿದ್ರಲ್ಲ ನೋಡಿ ಹಾಡಲ್ಲ, ಆ ಪದಗಳ ಅರ್ಥ ನೋಡಿ ಹೆಂಗಿದೆ ಅದು. ನೀವು ಪ್ರೀತಿಲಿ ಏನಾದ್ರು ಬಿದ್ದಿದ್ರ? ಏನಿಲ್ಲ. ಹೌದು ಸರ್. ಲವ್ ಸ್ಟೋರಿ ಇದ್ದಂಗೆ ಹೇಳಕ್ ಅದಕ್ಕೆ ಮತ್ತೆಲ್ಲ ಲವ್ ಮಾಡಿ ಫೇಲ್ ಆಗಿ ಎಲ್ಲಾ ಮಾನಸಿಕ ಮಾಡ್ಕೊಂಡ ಇಲ್ಲಿ ಕಲಾವಿದ್ರು ಒಂದು ಹಾಡು ಬರೆಯಕ್ಕೆ ಇಷ್ಟ ಅರ್ಥಗಳು ಬರೆಯಕ್ಕೆ. ಕೆಲವ್ರಿಗೆ ಆ ತರದ ಸಿದ್ಧಿನೂ ಇರುತ್ತೆ, ಒಂದು ಲವ್ ಫೇಲ್ಯೂರ್ ಆಗಿರುತ್ತೆ, ಆ ನೋವು ಇರೋದಕ್ಕೆ ನೀವು ಆ ತರದ್ ಬರೀತೀರಿ. ಕೆಲವ್ರಿಗೆ ಅದು ಏನು ಇಲ್ದೇನು ಕೂಡ ಬರೆಯೋರು ಇದಾರೆ. ಅದ ಸರ್. ನಿಮ್ದು ಲವ್ ಫೇಲ್ಯೂರ್ ಏನಾರ ಆ ತರ ಚಿಕ್ಕ ಸ್ಟೋರಿ ಏನಾರ ಇದ್ರೆ ಇಲ್ಲ ಸರ್. ಎಲ್ಲ ಹಾಡಿ ಮುಖಾಂತರ ಕೊಟ್ಟರು. ಹೌದಾ? ನಂಬಿದ ಗೆಳೆಯಾಗ ಕೈಯ ಕೊಟ್ಟು ಅನ್ನುವಂತ ಸಾಂಗ್. ನನ್ನ ಲವರ್ ಮದುವೆ 8 ದಿವಸ ಮುಂದಿದ್ದ ಬರೆದು ಹಾಡುವಂತ ನಂಬಿದ ಗೆಳೆಯಾಗ ಕೈಯ ಕೊಟ್ಟು ಹಾದಿ, ಹೊಸ ಗಂಡನು ಮಾಡಿಕೊಂಡ ಗೆಳತಿ ಸಟ್ಟಾದಿ, ನಾನು ಕೊಡಿಸಿದ ಚಾಳ ಬಳಿಯ ನೀನು ಬಿಚ್ಚಿಟ್ಟಿ, ನಿನ್ನ ಮರೆಯುವುದಿಲ್ಲ ಅಂತ ಹಂಗಾರ ಮುಟ್ಟಿದಿ, ಹೊಸ ಮಲಗಿತ್ತಾಗಿ ನಮ್ಮ ಊರಗಸಿ ದಾಟಿದಿ, ನಂಬಿದ ಗೆಳೆಯಾಗ ಕೈಯ ಕೊಟ್ಟು ಹಾದಿ, ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ ಅನ್ನೋಂಥ ಸಾಂಗ್ ಸರ್. ಸೂಪರ್ ಸೂಪರ್ ಸೂಪರ್. ಓಕೆ, ನಿಮ್ಮ ಮನೆಯವ್ರನ್ನ ಮಾತಾಡಿಸ್ತಾ ಇದ್ದೆ ನಾನು, ಭಾಳ ಖುಷಿ ಆಯ್ತು. ಅವ್ರನ್ನೂ ಮಾತಾಡಿಸ್ತಾ ಅವರು ಹೇಳ್ತಾ ಇದ್ರು ತುಂಬ ಹೆಮ್ಮೆ ಇದೆ ಸರ್ ನನಗೆ, ಭಾಳ ಖುಷಿ ಆಗುತ್ತೆ ಅಂತ, ಭಾಳ ಇಷ್ಟಪಟ್ಟರು. ಅದಾದ್ಮೇಲೆ ಅವರು ಕೂಡ ಯಾವುದೋ ಒಂದು ಹಾಡು ಹೇಳಿದ್ರು ನನಗೆ. ನಿಮ್ಗೆ ಯಾವುದು ಹಾಡು ತುಂಬ ಇಷ್ಟ ನಿಮ್ಮ ಯಜಮಾನ್ರು ಹೇಳೋ ಹಾಡುಗಳಲ್ಲಿ ಅಂತ? ಅವ್ರು ಯಾವುದೋ ಹಿಂದೆ ಬಿದ್ದಿದ್ದಕ್ಕೆ ಕೇಳ್ತೀನಿ ಸಾರಿ ಅಂತ ಒಂದು ಹಾಡು ಹೇಳಿದ್ರು. ರಾಕ್ ಸ್ಟಾರ್ ಜೊತೆ ನಾನು ಹಾಡಿರುವಂತ ಹಾಡು. ಹೌದಾ? ಅದು ತುಂಬಾ ಫೇಮಸ್ ಸಾಂಗ್ ಅದು. ಒಂದು 16 ಮೇಲೆ 17 ಸಾಂಗ್. ನಾನು ಅದನ್ನೇ ಕೇಳೋದು ನೋಡಿ, ಬೇರೆ ಸಾಂಗ್ಸ್ ಗಳು ನಾನು ಕಂಪ್ಯಾರಿಸನ್ ಮಾಡ್ತೀನಿ ಅಂತಲ್ಲ, ಸಿನಿಮಾಗಳ ಸಾಂಗ್ಸ್ ಅಷ್ಟು ಓಡಲ್ಲ ಸರ್. 17 ಮಿಲಿಯನ್ 18 ಮಿಲಿಯನ್ 100 ಮಿಲಿಯನ್ಗೂ ರೀಚ್ ಆಗಿದೆ ಸರ್. ಯಾವ ಮಟ್ಟಿಗಿನ ಕ್ರೇಜ್ ಅದ? 200 ಮಿಲಿಯನ್ ಸರ್. ನಮ್ದು ಮಾಳು ನಿಪ್ನಾಳ ಮಾಮನ ಹಾಡ ಫುಲ್ ಹಾಡು ಸರ್. ಈಗ ಸದ್ಯ ಎಲ್ಲಾ ನಮ್ಮ ಜಾನಪದ ಕಲಾವಿದರಲ್ಲಿ ನಂಬರ್ 1 ಕುಂತಿರುವಂತ ಸಾಂಗ್ ಸರ್. ನೀವೆಲ್ಲ ಒಂದು ಬ್ಯಾಚ್ ಈ ತರ ಫಂಕ್ಷನ್ಸ್ ಗಳು ಯಾವ್ಯಾವ ಭೇಟಿ ಆಗ್ತಿರ್ತಾರೆ ಸರ್? ಇಂತ ಅಂದ್ರೆ ಎಲ್ಲರೂ ಒಂದೇ ದಿನ ಕೂಡಲ್ರಿ.
ಹಿಂದಿನ ನಮ್ಮ ಎಲ್ಲದು ಒಂದೇ ಟೀಮ್ ಸರ್. ಮಾಳು ಮಾಮ ಆತು, ನಮ್ಮ ಬಾಳು ಅಣ್ಣ ಆತು. ನಮ್ಮ ಬಾಳು ಅಣ್ಣ ನಾನು ಶಿವಕಾಂತ್ ಪೂಜೆ ಒಂದು ಬ್ಯಾಚ್ ಸರ್. ನಮ್ಮ ಮಾಳು ಮಾಮ ದೂರ ಇರ್ತಿರು, ಅಲ್ಲಿಂದ ನಾವು ಕರ್ಸಿದ್ವಿ ಸರ್. ಹಂಗೇನಾರ ಇದ್ರೆ ನಾವು ಅಲ್ಲಿ ಹೋಗಿದ್ದು, ಹಂಗೇನಿದ್ರೆ ಅವ್ರು ನಾವು ಈ ಕಡೆ ಬರ್ತಿದ್ವು. ಇತ್ತಿತ್ಲ ಬರ್ಬರ್ತಾ ಅವ್ರು ಓನ್ ಮಾಡಕತ್ರು, ನಮ್ದು ನಾವು ಓನ್ ಮಾಡ್ಲಕತ್ವಿ, ಎಲ್ಲರೂ ಓನ್ ಆಗ್ಬಿಟ್ರು ಸರ್. ಒಟ್ಟ ಗೆಳೆತನ ಮಾತ್ರ ಕೆಡಿಸ್ಕೊಂಡಿಲ್ಲ ಸರ್. ಇವತ್ತು ಎಲ್ಲರೂ ಚಂದ ಇದೀವಿ, ಎಲ್ಲರೂ ಕೂಡಿದ್ರು ಮಾತಾಡ್ಸ್ತೀವಿ, ಕಾರ್ಯಕ್ರಮ ಮಾಡ್ತೀವಿ. ಕಾರ್ಯಕ್ರಮ ಮುಗಿದ್ಗಟ್ಲೆನ ಮತ್ತೆ ಅವ್ರ ಪಾಡ ಅವ್ರಿಗೆ, ನಮ್ಮ ಪಾಡ ನಮಗೆ. ಮತ್ತೆ ಈ ತರ ಕುರಿ ಬದುಕೋದಲ್ಲ ಇದೆಲ್ಲ ಜಮೀನಿಗೆ ನೀವು ತಗೊಂಡಿರೋದ ಏನಿದು? ಈ ಹೊಲ ತಗೊಂಡಿಲ್ರಿ, ಇದ್ರಾಗಂತ ಪೀಕ್ ತಗೊಂಡ್ರು. ಇಲ್ಲಿ ಹೆಂಗ್ ನಡತಂದ್ರ ಸರ ಎಕರೆ ಗಟ್ಲೆ ಸರ್. ಇದು ಒಟ್ಟ 6.5 ಕೂರಿ ಹೊಲ ಸರ್. ಅಂದ್ರೆ 26 ಎಕರೆ ಹೊಲ ಐತ್ರಿ. ಅದ್ರಾಗ ತೆಗ್ಗು ತೆಂಬ ಅಂತೇಳಿ ಒಂದ್ 6 ಎಕರೆ ಬಿಡಿಸಿವ್ರಿ. 6 ಎಕರೆ ಬಿಡಿಸ್ಕೊಂಡು 20 ಎಕರೆ ಎಕರೆಗೆ 7,000ದಂಗ ಇದನ್ನ ಹೊಲ ಇಟ್ಕೊಂಡಿರಿ. 1,40,40,000 ಕೊಟ್ಟು ಇಟ್ಕೊಂಡಿರಿ ಸರ್. ಇದ್ರಾಗ ಒಂದ್ 4 ಗಾಡಿ ತೊಗರಿ ಹಾಕತ್ರಿ, ಒಂದ್ 10 ಕ್ವಿಂಟಲ್ ಹತ್ತಿ ಹಾಕತ್ರಿ ಬಿಡಿಸಿದ್ರೆ. ಅದ್ರಾಗ ಮನಸ್ಸಿಲ್ರಿ, ಆದ್ರೆ ಮನಿಗೆ ಒಟ್ಟು ತೊಗರಿ ಕಾಳು ಪಾಳಕ ತಿನ್ನಕಂತೇಳಿ ಏನೋ ಒಟ್ಟು ಹೋದ್ರ ಒಯ್ಬೇಕು. ನಾ ಎಲ್ಲ ಮರಿನೂ ಮೈತಾವ್ರಿ, ಕುರಿನೂ ಮೈತಾವ. ಕುರಿ ಮೇಯ್ಲಿ ಅಂತೇಳಿ ಮಾಡಿದ್ದು ಹೊರತು ಅದನ್ನ ಅದ್ರಲ್ಲಿಂದ ತಕೊಂಡ್ ಲಾಭ ಮಾಡ್ಕೊಳಕೇನಿಲ್ಲ. ಏನೋ ಒಂದ್ 4 ಕಾಳು ಕಡಿ ಇದ್ದಾರ ಬದುಕಿರ್ತೀವಿ, ಬೇರೆ ಕಾಲ ವರ್ಷ ಗಡ್ಲೆ ತಿನ್ನಕ ಒಂದ್ 4 ಕಾಳು ತಕೊಂಡ್ ಹೋಗ್ಬಿಡ್ರಿ. ಅಲ್ಲ ಮತ್ತೆ ಇದು ಹಿಂಗ್ ನೀವು 200-300 ಕಿಲೋಮೀಟರ್ ಗಡ್ಲೆ ನೀವೆಲ್ಲ ಗೊಲ್ರಿ ಈ ತರ ಎಲ್ಲ ಕುರಿ ಎಲ್ಲ? ಹಂಗಿಲ್ಲ ಸರ, ಆತರ ಹೋಗಲ್ಲ. ಇಲ್ಲ ಸರ, ನಮ್ಮ ಬೆಳಗಾವಿ ಸಂಚಾರಿ ಕುರುಬರಟ್ ನಾವ್ ಅಡ್ಯಾಡಲ್ಲ ಸರ್. ನಾವು ಹಳಿವಾಡ ಸರ್, ನಮ್ದು ಇಲ್ಲಿ ಗದಗ ಲೋಕಲ್ ಆಗತ್ತಲ್ಲ. ನಮ್ಮದು ಬಯಲು ಸೀಮೆ ಭಾಳ ಆಗತ್ತೆ ಸರ್. ಕೂಳು ಆತು, ನೀರು ಆತು, ನಮ್ ಕಡೆ ಸಾಕಷ್ಟು ಇರ್ತಾರೆ. ಮತ್ತೆ ಬೇರೆ ಊರವ್ರು ನಮ್ಮ ಊರ್ ಕಡೆ ಬರ್ತಾರೆ ಮೇಸಕ. ಮತ್ ನಾವೆಲ್ಲಿ ಹೋಗ್ಬೇಕು, ನಮ್ ಕಡೆ ಜಗ್ಗಿತ್ಲ, ನಾವ್ ಇಲ್ಲೇ ಇದ್ ಬಿಡ್ತು, ಹೋಗಂಗಿಲ್ಲ. ಏನಾರು ಹೋದ್ರಪ್ಪ ಮಳೆಗಾಲ ಪಳಗಾಲ ಹೆಚ್ಚಿಗೆ ಆಕತ್ತೆ ಅಂತೇಳಿ 1 ತಿಂಗಳ 2 ತಿಂಗಳ ಶ್ರಾವಣದಾಗ ಈ ಕಪ್ಪತ್ತು ಗುಡ್ಡ ತಳ ಕೌಲೂರ ಹಿಂಗೆಲ್ಲ ವೆಂಕಟಾಪುರ ಹಂಗೇನ್ರ ಹೊಳೆ ಆಲೂರು ಪಾಲೂರು ಹೋಗಿರ್ತಾವ್ರಿ, ಪೆಟಲೂರು ಹಿಂಗ. ಒಟ್ಟ ಎಲ್ಲಿ ಮಟ್ಟ ಹೋಗಿರಪ್ಪ ಅಂದ್ರೆ ಒಟ್ಟು ಕೊಪ್ಪಳಿಂದ ಈ ಕಡೆ ಸರ್ ಅದಾಗ್ತು. ಮತ್ತೆ ಪೂರ ಹೋಗಲ್ರಿ. ಕೌಲೂರಿಂದ ಒಂದ್ ತೆಳಗ ಲಾಸ್ಟ್ ಈ ಕಡೆ ಹೊಳಿ ಬಿಡ್ತಾವ್ರಿ. ಮತ್ತೆ 1-2-3 ತಿಂಗಳ ಮತ್ತೆ ನಮ್ಮ ಕಡೆ ಹೆಸರು ಅವು ಭಾಳ ಬಯಲಿ ಆಗ್ಬಿಡ್ತಾರೆ. ಮತ್ತೆ ಬಂದ್ಬಿಡ್ತೀವಿ ಹೊಳ್ಳಿ. ನಾವ್ ಈ ಟೈಮಲ್ಲೂ ಒಂದು ಹೊಲ ಖಾಲಿ ಇಲ್ದೇ ಇರೋದು ನೋಡಿಲ್ಲ ನಾನು. ಎಲ್ಲ ಫುಲ್ ಏನೋ ಬೆಳೆದಿರ್ತೀರಿ, ಕಡ್ಲೆ ಬೆಳೆದಿರ್ತೀರಿ, ಜ್ವಾಳ ಬೆಳೆದಿರ್ತೀರಿ ನೋಡ್ರಿ, ಹತ್ತಿ. ಇದೊಂದು ಸುಗ್ಗಿ ಸರ್. ಈಗ ಎಣಿಗಾರ ಆತು, ಗೋಧಿ, ಜ್ವಾಳ, ಕಡ್ಲಿ, ಇದೊಂದೆಲ್ಲ ಒಂದು ಸುಗ್ಗಿ ಸರ್. ಈಗ ಇನ್ನು 15 ದಿವಸ 20 ದಿವಸ ಎಲ್ಲಾ ರೈತರು ತಮ್ಮ ಮಾಲ್ಗಳನ್ನ ತಗೊಂಡ್ ಹೋಗಿ ಮನೆಗೆ ಇಟ್ಕೊಂಡ್ಬರ್ತಾರೆ. ಮಾರೋರು ಮಾರ್ಕೊತಾರು, ಇಟ್ಕೊಂತಾರ. ನನಗೆ ನೋಡಿ, ಸಾರಿ ಇಂಟರ್ಫಿಯರ್ ಆದ ಮಧ್ಯೆ ನಾನು. ಓಕೆ, ಈ ಆಡಿಷನ್ಗೆ ನೀವು ಟ್ರೈ ಮಾಡ್ಬೋದಿತ್ತು ಅನಿಸ್ತು ನನಗೆ. ಸರಿಗಮಪ ಇಲ್ಲ ಸರ್, ನನಗ ಆಡಿಷನ್ ಇತ್ತು ಸರ್ ಗದಿಗೆ. ಗದಿಗಿದ್ದಾಗ ಇಷ್ಟೇ ತಾರೀಕು ಐತಿ, ಇಲ್ಲಿ ಹೋಗ್ಬೇಕು, ಇಷ್ಟೇ ತಾರೀಕು ಆಡಿಷನ್ ಕೊಟ್ಟು ಬರ್ಬೇಕಂತ ಮಾಡಿದ್ವಿ ಸರ್. ಆದ್ರೆ ಅವತ್ತೇನಾಗ್ಬಿಡ್ತು, ಬಿಜಾಪುರ ಕಾರ್ಯಕ್ರಮ ಇತ್ತು ಸರ್. ಒಂದು ಕಾರ್ಯಕ್ರಮ ಒಂದು ಒಂದಿಂದ ತಪ್ಸಕ್ ಆಗಲ್ಲ ಸರ್. ಅದು ಎಂತ ತ್ರಾಸ ಬಂದ್ರು ಕೂಡ ಹೋಗ್ಲೇಬೇಕಲ್ಲಿ ನಾವು. ಹಿಂಗಾಗಿ ನಾನು ಇದು ಬೇಡ ಬಿಡಪ್ಪ ಅಂದ್ರೆ ದಾಸನ ಆಗಲಿ ಸರ್, ಇಲ್ಲಿ ಐತಿ ಅಂತೇಳಿ ಕಾರ್ಯಕ್ರಮ ಸಂಬಂಧ ಇದಾಗಲಿಲ್ಲ. ಬೆಳಗರಿಂದ ದಾಸ ಆತು, ಆಡಿಷನ್ ಇತ್ತು. ಅಯ್ಯೋ ಆದ್ರ ವಿಚಾರ ಮಾಡಿಲ್ಲ ಸರ್. ಇವ 6 ವರ್ಷದಿಂದ ನಡ್ಕೊಂಡು 60 ವರ್ಷ ಮಟ್ಟ ಐತಂತ್ರಿ. ಒಂದ್ ಇಲ್ಲಿ ಇವತ್ತು ಮುಂದಕ್ಕೆ ಟ್ರೈ ಮಾಡೋಣ. ನಿಮಗೆ ಫ್ಯಾನ್ಸ್ ಗಳೆಲ್ಲ ಡಬಲ್ ಆಗ್ತಿದಾರೆ, ದುಪ್ಪಟ್ಟು ಆಗ್ತಿದಾರೆ, ಹೆಸರು ಮಾಡ್ಕೊಳ್ಳಿ. ಆಮೇಲೆ ಏನ್ ಶೋ ಏನ್ ರೆಗ್ಯುಲರ್ ಅಂತೂ ಇದ್ದೇ ಇರುತ್ತೆ, ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಬೇಡಿ ಅಂತ ಹೇಳ್ತಾರೆ. ಮಾಡ್ತೇನೆ, ನೆಕ್ಸ್ಟ್ ಮಾಡ್ತೇನೆ. ಎಷ್ಟು ಜನ ಫ್ಯಾನ್ಸ್ ಇದಾರೆ ನಿಮಗೆ ಈ ಭಾಗದಲ್ಲಿ? ಮಹಾರಾಷ್ಟ್ರ, ಈವನ್ ಮಹಾರಾಷ್ಟ್ರಕ್ಕೂ ಹೋಗ್ತೀರ ನೀವು? ಅಲ್ಲಿ ಬಾರ್ಡರ್ ನಾವೆಲ್ಲಾ ಸಾಂಗ್ಗಳ ಫಸ್ಟಿಗೆ ನಾವು ಬೆಳೆದದ್ದು ಆರ್ಟಿಸ್ಟ್ ಸ್ಟುಡಿಯೋದಿಂದ ಬಾಗಲಕೋಟೆ ನವನಗರ, ನಮ್ಮ ರವಿ ತೇಜಸ್ ಸರ್ ಅಂತ ಆದ್ರು. ಅವ್ರಲಿಂದ ಅವ್ರ ಸ್ಟುಡಿಯೋದಲ್ಲೇ ನಾವು ಬೆಳೆದವ್ರು. ಫಸ್ಟಿಗೆ ಹಿಟ್ ಆಗ್ಬೇಕಾರೆ ಅವ್ರ ಹಾಡುಗಳು ಸರ್. ನಿನ್ನೆಲ್ದ ಉಳಿಯಲ್ಲ, ನಂಬಿದ ಗೆಳೆಯಾಗ ಕೈಯಾಗ ಕೊಟ್ಟ ಹಾದಿ, ನಮ್ಮೋಣ್ಯಾಗಂದ್ರ ನೀನು ಚಂದ, ಹೋತಲ್ಲೋ ಹಾರಿ ನನ್ನ ಗಿಳಿ ಮರಿ, ಮಾವಿನ ಮರದ ಹಾದಿಯ ಹಿಡ್ದ ಬಾರ ಬೆಟ್ಟಿಗೆ ಬಾರನಿ ಅಂತೇಳಿ ಅನ್ನುವಂಥ ಸಾಂಗ್ಗಳು ಅಲ್ಲೇ ಹಿಟ್ ಆಗಿದ್ದು ಸರ್. ಬ್ಯಾಡಂತ ಬಿಟ್ಟಿನ ಸುಮ್ಮನೆ ಕೂಡ ಅಲ್ಲಿ ಹಿಟ್ ಆದಂಥ ಸಾಂಗ್. ಅಲ್ಲಿಂದ ನಮ್ಗೆ ಅವ್ರಿಗೆ ಒಂದ್ ಸ್ವಲ್ಪ ಏನೋ ಟೈಮ್ ಎಡ ಅಂತ ನೋಡ್ರಿ, ಒಂದು ಕೆಟ್ಟ ಸಂದರ್ಭ. ಆ ಸಂದರ್ಭದೊಳಗೆ ನಾವು ಅವರು ಸ್ವಲ್ಪ ಬೇರೆ ಆಗ್ಬೇಕು ಅಂತ ಸರ್. ಬೇರೆ ಆಗೋಣ ನಾವು ಮಹಾರಾಷ್ಟ್ರ ಸೇರ್ಕೊಂಡು ಸರ್. ನಾನು ಆತು, ಬಾಳೋಣ ಆತು, ನಮ್ಮ ಶಿವಕಾಂತ್ ಪೂಜಾರಿ ಮಾಮ ಆತು, ನಾವು ಮಹಾರಾಷ್ಟ್ರ ಸೇರ್ಕೊಂಡು ಅಲ್ಲಿಂದ ನಮ್ಮದಾದಂಥ ಏನೋ ಒಂದು ಕಲೆಯಿಂದ ಅದು ಮಾಡ್ಕೊಂತ ಒಟ್ಟು ಅಲ್ಲಿನೂ ಬೆಳೆದು ಸರ್. ಅಲ್ಲಿನೂ ಸುಮಾರು ಹಾಡುಗಳನ್ನ ಹಿಟ್ಟು ಮಾಡಿದ್ವಿ ಸರ್. ಈ ಸದ್ಯ ಈಗ ಬಾಳೋಣ ಹಾಡು 100 ಮಿಲಿಯನ್ ತನಕ ಓಡಿದಂಥ ಸಾಂಗ್ಗಳು ಕೂಡ ಮಹಾರಾಷ್ಟ್ರದಾಗ ಹಾಡಿದಂಥ ಹಾಡು. ನಮ್ಮ DJ ಅರವಿಂದ್ರ ಅವರ MRS ಸ್ಟುಡಿಯೋದಲ್ಲಿ ಹಾಡಿರುವಂಥ ಹಾಡು ಸರ್. ಹೆಚ್ಚು ವೀವರ್ಸ್ಗಳು ಆ ಕಡೆ ಸೈಡು ಇದ್ದಾರೆ ಅಂತ ಅನ್ಕೋತೀನಿ ನಾನು. ಜಗ್ಗ ಸರ್, ಜಾನಪದ ಕೇಳೋ ಅಭಿಮಾನಿಗಳು ಜತ್ತ ತಾಲೂಕಿನಲ್ಲಿ ಜಗ್ಗದಾರ ಸರ್. ನನಗೆ ಒಂದೊಂದ್ಸರಿ ಆಶ್ಚರ್ಯ ಆಗತ್ತೆ ನೋಡಿ, ನಮ್ಮ ಕರ್ನಾಟಕ ಜನಸನೆ ಒಮ್ಮಮ್ಮ ಒಂದು 6-7 ಕೋಟಿ ಇರ್ಬೋದು, 100 ಮಿಲಿಯನ್ ವರ್ಗು ಹೋಗುತ್ತಲ್ಲ ಒಂದು ವಿಡಿಯೋ. ಈಗ ಹಂಗ ಸರ್, ಅದು ಜಾನಪದ ಅಷ್ಟು ಕೇಳ್ತಿದ್ರು ಇಲ್ಲೋ ಜನರಿಗೆ ಗೊತ್ತಿಲ್ಲ. ಲಾಕ್ಡೌನ್ ನಲ್ಲಿ ಎಲ್ಲಾ ಜನ ಮನ್ಯಾಗ ಕುಂತ್ಬಿಡ್ತು ಸರ್. ಸಿನಿಮಾ ಹಾಡುಗಳು ಒಂದು ಬರ್ಲಿಲ್ಲ. ಎಷ್ಟು ವರ್ಷ ಬೇಕು ಸರ್ ಲಾಕ್ಡೌನ್? ನನಗೆ ದ್ಯಾಶ ಇಲ್ಲ.
ಅದೇ 2019 20 ಕಂಟಿನ್ಯೂ ಒಂದ್ 2 ವರ್ಷ 3 ವರ್ಷ 2 ವರ್ಷ ಇದ್ದಿರ್ಬೋದ್ರೆ ಆ 2 ವರ್ಷ ಗ್ಯಾಪ್ ಅಲ್ಲಿ ಏನಾಗ್ಬಿಟ್ಟು ಸರ್ ನಮಗೆ ಜನಪದ ಹಾಡಕ್ ಅವಕಾಶ ಇತ್ತು ಸರ್. ಹೆಂಗ ಅವಕಾಶ ಇತ್ತು ಅಂದ್ರೆ ರೆಕಾರ್ಡಿಂಗ್ ಮಾಡಕ್ ಅವಕಾಶ ಇತ್ತು ಸರ್. ರೆಕಾರ್ಡಿಂಗ್ ಮಾಡ್ತಿದ್ವಿ. ರೆಕಾರ್ಡಿಂಗ್ ಮಾಡ್ತಾ ಮಾಡ್ತಾ ಅಲ್ಲೇ ಸ್ಟುಡಿಯೋದಲ್ಲಿ ವಿಡಿಯೋ ಮಾಡ್ತಾ ಕ್ರಿಯೇಷನ್ ಮಾಡ್ತಾ ನಾವು ಅಲ್ಲಿಂದ ಜಾನಪದ ಹುಚ್ಚು ಸರ್. ಮನ್ಯಾಗ ಕುಂತು ಜನರು ಹೊಸದೇನಾರು ನೋಡ್ಬೇಕಂತ ಸಿಕ್ಕಾಗಂತ ಜಾನಪದ. ಅವಾಗ ಜಾನಪದಕ್ಕ ಮತ್ತೆ ಫೇಮಸ್ ಆಗಿಬಿಡ್ತು. ಅಲ್ಲಿಂದ ನಾವು ಬೆಳ್ಕೊಂತ ಬಂದವ್ರು ಸರ್. ಆ ಪೀರಿಯಡ್ ಇದೆಯಲ್ಲ ನೋಡಿ, ಒಂದು ಯೂಟ್ಯೂಬರ್ಸ್ಗಳಾಗ್ಲಿ ಈ ತರ ಜಾನಪದ ಸಿಂಗರ್ಸ್ಗಳಾಗ್ಲಿ ಎಲ್ರಿಗೂ ಒಂಥರ ಪ್ರೈಮ್ ಟೈಮ್. ಎಲ್ರು ತುಂಬಾ ಕೂಲ್ ಆಗಿದ್ರು ಮನೇಲಿ, ಎಲ್ಲ ಬೆಳೆದಿದ್ದ ಆ ಟೈಮ್ ಅನ್ಸುತ್ತೆ. ಕರೋನಾ ಟೈಮಲ್ಲಿ ಹೆಚ್ಚು ನಿಮ್ ರೀಲ್ಸ್ ಗಳೆಲ್ಲ ಜಾಸ್ತಿ ವ್ಯೂಸ್ ಆಗಿದ್ದು ಎಲ್ಲ ಅದೇ ಟೈಮಲ್ಲಿ ಅನ್ಕೋತೀನಿ. ಅದೇ ಟೈಮಲ್ಲಿ ಸರ್. ಸಿನಿಮಾ ಯಾವ್ದಾದ್ರು ಆಫರ್ ಬಂದಿದೆ, ಯಾವ್ದಾರು ಹಾಡು ಹೇಳು? ಮೊನ್ನೆ ಒಂದು ಬರ್ಗೆಟ್ಟವನು ಸಿನಿಮಾದಲ್ಲಿ ಒಂದು ಹಾಡು ಹಾಡಿದ್ದೀನಿ ಸರ್. ಹೌದಾ? ಕ್ವಾರ್ಟರ್ ಬೆಲೆ ಹೆಚ್ಚಾದ್ರೂ ಕುಡಿಯೋದು ಮಾತ್ರ ಬಿಟ್ಟೆ ಇಲ್ಲ, ಬರಿಗೆಟ್ಟವನು ಅಂತ ಒಂದು ಸಾಂಗ್ ಹಾಡಿದೆ. ಹೌದಾ? ಚೆನ್ನಾಗಿದೆ. ಕ್ವಾರ್ಟರ್ ಮೇಲಿನ ಸಾಂಗು. ಕ್ವಾರ್ಟರ್ ಮೇಲೆ ಸಾಂಗ್. ಯಾವ ಸ್ಟಾರ್ಗಳನ್ನ ಮೀಟ್ ಮಾಡೋದು ಅಥವಾ ಯಾರೋ ಇನ್ಸ್ಪೈರ್ ಇದಾರ ಸರ್ ನಿಮಗೆ? ಸಿಂಗರ್ ಯಾರಾದ್ರೂ ಈ ತರ? ಕೆಲವೊಬ್ರಿಗೆ ಯಾರೋ ಒಬ್ಬ ವಿಜಯ ಪ್ರಕಾಶ್ ಈ ತರದ್ದು ಇಲ್ಲ ಸರ್. ಆತರ ಇನ್ಸ್ಪೈರ್ ಅಂತ ಯಾರು ಸ್ಫೂರ್ತಿಯಾಗಿ ಇಟ್ಕೊಂಡಿಲ್ಲ ನೀವು? ಇಲ್ಲ ಸರ್. ಬೆಂಗಳೂರಲ್ಲಿ ಸಿಂಗರ್ನ ಯಾರನ್ನು ಪರಿಚಯ ಮಾಡ್ಕೊಂಡಿ ಸರ್. ನಮ್ಮದೇ ಆದಂತ ಒಂದು ಇದೆ ಸರ್. ಅಂದ್ರೆ ಅಲ್ಲಿ ಹೋಗಿ ಭೇಟಿ ಆಗೋದು, ಅಂತ ಮಾನವರನ್ನ ಭೇಟಿ ಆಗೋದು ಒಂದು ದೊಡ್ಡ ಕನಸು ಸರ್. ಯಾಕಪ್ಪ ಅಂದ್ರ ಇವತ್ತು ಜಾನಪದ ಕೇಳುವಂತವ್ರಾಗ್ಲಿ, ಸಿನಿಮಾ ಹಾಡುಗಳನ್ನ ಹಾಡುವಂತವ್ರಾಗ್ಲಿ, ಅವ್ರನ್ನ ಕೇಳ್ಕೊಂಡೇ ನಾವು ಬೆಳೆದವ್ರಲ್ಲ. ಹಿಂಗಾಗಿ ನಮ್ಗಿಂತ ದೊಡ್ಡವ್ರು ಅದಾರಪ್ಪ ಅಂದ್ರ ಅವ್ರಿಗೆ ನಾವು ಕೊಡುವಂತ ಗೌರವನ ಬೇರೆ ಸರ್ ನನ್ನ ಕಡೆಯಿಂದ. ಯಾವ ಕಲಾವಿದ್ರು ನನಗಿಂತ ಸಣ್ಣವ್ರು ಇರ್ಲಿ, ನನಗಿಂತ ದೊಡ್ಡವ್ರು ಇರ್ಲಿ, ಅವ್ರು ಯಾವ್ದೋ ಜಾತಿಯವ್ರು ಇರ್ಲಿ, ಇವತ್ತಿಗೆ ಕಲಾವಿದ್ರು ನಾನು ನಿಮ್ ಜಾತಿ ಅಪ್ಪ ಅಂತ ಕೇಳಿಲ್ಲ. ಮಂದಿ ಹೇಳಿಂದ ಗೊತ್ತಾಗ್ಬೋದು ಕ್ರಿ, ಇಲ್ಲ ಅವ್ರಾಗ ಹೇಳಿದ್ರೆ ಗೊತ್ತಾಗ್ಬೋದು. ನಾನು ಜಾತಿ ಕೇಳಿ ಜಾತಿ ಕಲಾ ನೋಡಿ ಮಾರಿನ ಗುಣ ನೋಡಿ ಒಟ್ಟ ಯಾರನ್ನು ಕಲೆಯನ್ನ ನೋಡ್ದವಲ್ಲ, ಇದನ್ನ ಮಾಡ್ದವ ಸರ್. ಒಟ್ಟ ಅವ್ರ ಕಲಿಬೇಕು ಸರ್. ನನಗಿಂತ ಸಣ್ಣವಿದ್ರು ಬಾಣ ಅಂತ ಬಟ್ ಅವ್ರ ಕಲಿಯಕ್ಕೆ ನನ್ನ ಕಡೆಯಿಂದ ಕೊಡುವಂತ ಒಂದು ಇದು ಸರ್. ನಾವು ಅಷ್ಟೇ ಸರ್, ಯಾರನ್ನು ಜಾತಿಯಿಂದ ಯಾವತ್ತೂ ಅಳೆಯೋದಿಲ್ಲ. ಕೆಲವೊಂದು ವರ್ಗ, ಈ ಕುರಿ ಕಾಯೋರು, ಕುರುಬರು, ಈ ತರದ್ದೇನೋ ಆಗಿಂದೇನೋ ಮೊದ್ಲಿನ ರೂಢಿ ಬಂದಿತ್ತು. ನನಗೆ ಈಗ ಬರ್ತಾನು ಅದೇ ರೀತಿಯಾದಂತ ಅನುಭವ ಆಯ್ತು. ನಿಮ್ಮ ಎಲ್ಲ ಮುಳುಗುಂದದಲ್ಲಿ ಎಲ್ಲ ಅಂಗಡಿಲಿ ಯಾರನ್ನೋ ಕೇಳ್ತಾ ಇದ್ದೆ, ಸರ್ ಇವ್ರ ಮನೆ ಹೋಗ್ತಾ ಇದ್ದೆ, ಬೊಂಬಾಟ್ ಬಸಣ್ಣ ಅವ್ರ ಮನೆ ಹೋಗ್ತಾ ಇದ್ವಿ. ಅಲ್ಲಾರೋ ಪಕ್ಕದಲ್ಲಿದ್ದೆ, ನೀನ್ ಹೇಳೋ ಅವ್ರ ಮನೆ ಎಲ್ಲೇ ಐತಿ ಅಂತ, ನೀನ್ ಅವ್ರ ಜಾತಿ ಅಲ್ಲನೋ ಅಂತ ಅಂದ್ರು. ಒಂದು ಮನಸ್ಥಿತಿಗಳು ಹೆಂಗಿರುತ್ತೆ ಅಂದ್ರೆ, ಒಂದ್ ಜಾತಿಗೆ ಒಬ್ಬರನ್ನ ವ್ಯಕ್ತಿ ಸೀಮಿತ ಮಾಡೋದು, ಪ್ರತಿಭೆ ಯಾವ ಲೆವೆಲ್ ಬೆಳಿತಾರೆ ಯಾರಿಗೂ ಗೊತ್ತು. ಮುಂದೆ ಇಡೀ ಕರ್ನಾಟಕ ಜನ ನಿಮ್ ಕಡೆ ತಿರುಗಿ ನೋಡ್ತಾರೆ. ಚಾನ್ಸ್ ಇದಾರೆ ನಿಮಗೆ. ಹೌದು ಸರ್. ಈಗ ಒಬ್ಬ ಕಲಾವಿದ ಅಂದ್ರಿ ಆ ಜಾತಿ ಮಾಡಬಾರ್ದು, ಜಾತಿ ಮಾಡಿದ್ರೆ ಅವ ಕಲಾವಿದನು ಅಲ್ಲ ಸರ್. ಅಂದ್ರ ಈಗ 10 ಜನ ಅಲ್ಲಿ ಅದಾರಪ್ಪ ಅಂದ್ರೆ 10 ಜನ ಮನಸ್ಸನ್ನ ಗೆದ್ದವನ ಕಲಾವಿದ ಸರ್. ಎಲ್ಲಿ 5 ಮಂದಿ ಗೆದ್ದು 4 ಮಂದಿ ಗೆದ್ದು 4 ಮಂದಿ ಹಿಂದಕ್ ಬಿಟ್ರೆ ಅವ್ನಿಗೆ ಮನಸ್ಸಲ್ಲ ಸರ್. 10 ಮಂದಿ ಗೆದಿವಂತ ಕಲಾವಿದ ಆದ್ರೆ ಮಾತ್ರ ಅವ ಕಲಾವಿದ. ನಿಮ್ಮ ಹನುಮಂತನ ಬಗ್ಗೆ ಪರಿಚಯ ಇದಾರ? ನಾವು ವಿಡಿಯೋ ಮಾಡಿದ್ವಿ ಸರ್ ನಮ್ಮ ಹನುಮಂತಣ್ಣನ ಬಗ್ಗೆ. ನಾನು ಅವ್ನ ಕೂಡ ಅಣ್ಣ ಹನುಮಂತಣ್ಣ ನಾನು ಕೂಡ ಕಾರ್ಯಕ್ರಮ ಮಾಡಿದ್ವಿ ಸರ್. ಒಂದು 3-4 ಶೋ ಮಾಡಿದ್ವಿ. ಬಸವನ ಬಾಗೇವಾಡಿಯಲ್ಲಿ ಮಾಡಿದ್ವಿ. ಹೊಳ್ಳಿ ಬಾಗಲಕೋಟೆ ತಾಲೂಕು ಬೇವೂರು ಅಂತ ಒಂದು ಊರು ಸರ್, ಅಲ್ಲಿ ಮಾಡಿದ್ವಿ. ಇನ್ನೊಂದು ಒಟ್ಟು ಒಂದು 2 ಕಾರ್ಯಕ್ರಮ ಮಾಡಿದ್ವಿ. ಡ್ಯಾಶಲ್ಲಿ ಊರ ಮಾಡಿದ್ವಿ. ಹಳ್ಳಿ ಭೇಟಿಯಾಗಿಲ್ಲ ಸರ್. ಮತ್ತೆ ಹಳ್ಳಿ ಕಾರ್ಯಕ್ರಮ. ಈ ಬಿಗ್ ಬಾಸ್ ಶೋ ನೋಡ್ತಾ ಇದ್ರ? ನೋಡ್ತೀವಿ ಸರ್. ಇಷ್ಟ ಆಗದ ಅವ್ರ ಆಟ ಎಲ್ಲ? ನಾವು ಟಿವಿಯಲ್ಲಿ ನೋಡೋದಕ್ಕಿಂತ ಸರ್ ಮೊಬೈಲ್ ಅಲ್ಲಿ ನೋಡಿದ್ ಬಾಡ್ರಿ. ಹೌದಾ? ಹೌದೌದು, ಇದು ಹೇಳ್ಬೇಕು. ಯಾಕಂದ್ರೆ ನಾ ಮನ್ಯಾಗ ಇರೋದ ಕಡಿಮೆ ಸರ್. ಅದೇ ಮೊಬೈಲ್ ಇಲ್ಲೆಲ್ಲ ಹೊರಗೆ ಇಡ್ತೀರಿ ಬಿಡಿ. ಓಕೆ ಅಲ್ಲಲ್ರಿ, ಮನ್ಯಾಗ ಇರೋಂಗಿಲ್ಲ. ಮನ್ಯಾಗ ಇದ್ರು ಟಿವಿ ಚಾಲು ಮಾಡ್ತೀವಿ ಅಂದ್ರೆ ನಾವು ಎಲ್ಲೇ ಯಾವಾಗ ತಿಂಗಳದಾಗ ಒಂದು 4 ಸಲ ಟಿವಿ ನೋಡ್ಬೇಕಾರ ಬಾ ಸರ್. ಕುರಿ ಕಣ್ಣ ಬಂದ್ಬಿಡ, ಇಲ್ಲ ಕಾರ್ಯಕ್ರಮಕ್ಕೆ ಹೋಗ್ಬಿಡ. ಮರು ದಿವಸ ಖಾಲಿ ಕುಂತಾಗ ನೋಡುದು ಹನುಮಂತಣ್ಣ ಗೆದ್ದಾನ ಅನ್ನೋದು ರಾತ್ರಿ ಗೊತ್ತಾಗಿಲ್ಲ. ನಮ್ಗೆ 1 ಗಂಟೆ 2 ಗಂಟೆ ಗೊತ್ತಾಗೈತೆ ರಾತ್ರಿ ಗೆದ್ದಾನ. ಅವತ್ತು ಕಾರ್ಯಕ್ರಮ ನಾವು ಇಬ್ರಾಂಪುರ ಯಾದಗಿರಿ ಜಿಲ್ಲಾದ ಕಾರ್ಯಕ್ರಮ ಹಿಂದಾಗಡೆ ಇದು ಮಾಡಿ ಸರ್. ನಮ್ಮ ಊರು ವತಿಲಿಂದ ನಾವು ಗೆಳೆಯರನ್ನ ಕರ್ಕೊಂಡು ಒಂದು ವಿಡಿಯೋಗಳನ್ನು ಮಾಡಿಬಿಟ್ಟಿದ್ವಿ ಸರ್. ಎಷ್ಟು ಇನ್ನೋಸೆನ್ಸ್. ನನಗೆ ಆಕ್ಚುಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಂಬಿಟ್ರೆ ಪ್ರೀತಿ, ಅವ್ರ ವಿಶ್ವಾಸ ಕೊಟ್ಬಿಟ್ರೆ ಸಾಕು. ಅವ್ರ ಪ್ರೀತಿನೇ ಬೇರೆ, ನಮ್ಮ ನಂಬೋ ರೀತಿನೇ ಬೇರೆ. ನಿಮ್ಮ ಈ ಹನುಮಂತವ್ರು ಅಷ್ಟೇ ಆ ಇನ್ನೋಸೆನ್ಸ್ನೇ ಬಹಳ ಜನಕ್ಕೆ ಗಮನ ಸೆಳೆದಿದ್ದು. ನೀವೆಲ್ಲ ಹತ್ರದಿಂದ ನೋಡಿದಿರಿ. ಅವ್ರ ಏನ್ ಅನ್ಸತ್ ನಿಮ್ಗೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ, ಆ ಮುಗ್ಧತೆ ಬಗ್ಗೆ? ಚಲೋ ಅನ್ಸ ಸರ್. ಹೌದು, ಬಿತ್ತದ ಇಲ್ಲೇ ಇಚ್ಚರದು ಹೊಳ್ಳಾಗತ್ತೆ. ಒಂದು ನಿಮಿಷ ಇಲ್ಲ ಐತಿ. ಅದಕ್ಕೆ ಡಿಸ್ಟರ್ಬ್ ಆಗ್ತಾ ಇತ್ತು. ಓಕೆ, ಒಂದು ಫೋಟೋ ತೆಗೀರಿ ಸರ್ ಇದನ್ನ.